ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಬ್ಬ ಅದ್ಭುತ ವ್ಯಕ್ತಿಯ ಬಗ್ಗೆ ಮಾತಾಡೋಣ. ಭಾರತದ ಇತಿಹಾಸದಲ್ಲೇ ಆದಿಕವಿ ಅಂದ್ರೆ ಜಗತ್ತಿನ ಮೊದಲ ಕವಿ ಅಂತಾನೆ ಪ್ರಸಿದ್ಧರಾದ ವಾಲ್ಮೀಕಿಯವರ ಕಥೆಯಿದು. ಆದ್ರೆ ಶುರು ಮಾಡೋಕ್ಕೂ ಮುಂಚೆ ಒಂದು ಸಣ್ಣ ಪ್ರಶ್ನೆ. ಜಗತ್ತಿನ ಮೊದಲ ಕವಿ ಒಂದು ಕಾಲದಲ್ಲಿ ದರೋಡೆಕೋರ ಆಗಿದ್ದ ಅಂತ ಅಂದ್ರೆ ನಂಬ್ತೀರಾ? ಹೌದು, ಇದು ನಿಜ. ಇದೇ ವಾಲ್ಮೀಕಿಯವರ ಜೀವನವನ್ನ ಬದಲಿಸಿದ ಆ ಅದ್ಭುತ ಕಥೆ. ವಾಲ್ಮೀಕಿಯವರಿಗೆ ಭಾರತದ ಇತಿಹಾಸದಲ್ಲಿ ಆದಿಕವಿ ಅಂತ ಒಂದು ದೊಡ್ಡ ಗೌರವ ಇದೆ. ಯಾಕೆ ಗೊತ್ತಾ? ಯಾಕಂದ್ರೆ ಇಡೀ ಜಗತ್ತಲ್ಲೇ ಮೊದಲ ಮಹಾಕಾವ್ಯ ಅಂತ ನಾವು ಯಾವುದನ್ನ ಕರಿತೀವೋ ಆ ರಾಮಾಯಣವನ್ನ ಬರೆದವರೇ ಇವರು. ಆ ಒಂದೇ ಒಂದು ಕೃತಿಯಿಂದಾಗಿ ಸಾಹಿತ್ಯ ಲೋಕದಲ್ಲಿ ಅವರ ಸ್ಥಾನ ಅದು ಅತ್ಯುನ್ನತ. ಆದ್ರೆ ಕಥೆಗಳ ಪ್ರಕಾರ ಅವರು ಹುಟ್ಟಿನಿಂದಲೇನೂ ಋಷಿಯಾಗಿರ್ಲಿಲ್ಲ. ಅವರ ನಿಜವಾದ ಹೆಸರು ರತ್ನಾಕರ ಅಂತ. ಅಷ್ಟೇ ಅಲ್ಲ, ಅವರು ತಮ್ಮ ಸಂಸಾರವನ್ನ ಸಾಕೋದಕ್ಕೋಸ್ಕರ ದಾರಿಯಲ್ಲಿ ಹೋಗೋರನ್ನ ಅಡ್ಡಗಟ್ಟಿ ಲೂಟಿ ಮಾಡ್ತಿದ್ದ ಒಬ್ಬ ಭಯಂಕರ ದೊರಡೆಕೋರನಾಗಿದ್ದ. ಈ ಬದಲಾವಣೆ ಎಂಥದ್ದು ಅಂತ ಒಮ್ಮೆ ಯೋಚನೆ ಮಾಡಿ. ಒಂದು ಕಡೆ ದಾರಿಯಲ್ಲಿ ಸಿಕ್ಕವರನ್ನೆಲ್ಲ ಲೂಟಿ ಮಾಡ್ತಿದ್ದ ಪಾಪಿ ರತ್ನಾಕರ, ಇನ್ನೊಂದು ಕಡೆ ಜಗತ್ತಿನ ಮೊದಲ ಕವಿ ಮಹಾನ್ ಋಷಿ ವಾಲ್ಮೀಕಿ. ಒಬ್ಬನೇ ವ್ಯಕ್ತಿ, ಆದ್ರೆ ಎರಡು ಬೇರೆ ಬೇರೆ ಮುಖಗಳು. ಇದು ಒಬ್ಬ ಮನುಷ್ಯ ಎಷ್ಟೊಂದು ಬದಲಾಗಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಅಲ್ವಾ? ಹಾಗಿದ್ರೆ ಈ ಪರಿವರ್ತನೆ ಆಗಿದ್ದು ಹೇಗೆ? ಇದೆಲ್ಲ ಶುರುವಾಗಿದ್ದು ಒಂದು ದಿನ ದೈವಿಕ ಋಷಿಯಾದ ನಾರದ ಮುನಿಗಳು ರತ್ನಾಕರನಿಗೆ ಸಿಕ್ಕಿದ್ದಾಗ. ರತ್ನಾಕರಣ ಎಂದಿನಂತೆ ಅವರನ್ನೂ ಲೂಟಿ ಮಾಡೋಕ್ ಹೋದ. ಆದ್ರೆ ಆ ಒಂದು ಘಟನೆ ಅವನ ಜೀವನದ ದಿಕ್ಕನ್ನೇ ಪೂರ್ತಿಯಾಗಿ ಬದಲಾಯಿಸ್ಬಿಡ್ತು. ನಾರದ ಮುನಿಗಳು ರತ್ನಾಕರನಿಗೆ ತುಂಬನೇ ಸರಳ ಆದ್ರೆ ಬಹಳನೇ ಶಕ್ತಿಯುತವಾದ ಒಂದು ಪ್ರಶ್ನೆ ಕೇಳ್ತಾರೆ. ನೋಡಪ್ಪ, ನೀನು ನಿನ್ನ ಕುಟುಂಬಕ್ಕೋಸ್ಕರ ಇಷ್ಟೆಲ್ಲ ಪಾಪ ಮಾಡ್ತಿದೀಯಾ, ಈ ಪಾಪದ ಫಲದಲ್ಲಿ ನಿನ್ನ ಕುಟುಂಬದವರು ಪಾಲ್ ತಗೋತಾರಾ ಅಂತ. ಅಷ್ಟೇ, ಆ ಒಂದೇ ಒಂದು ಪ್ರಶ್ನೆ ರತ್ನಾಕರನ ತಲೆಯಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸ್ಬಿಟ್ಟು. ಆ ಪ್ರಶ್ನೆಗೆ ಉತ್ತರ ಬೇಕೇ ಬೇಕು ಅಂತ ಅವನು ಸೀದಾ ಮನೆಗೆ ಓಡ್ತಾನೆ. ಅಲ್ಲಿ ತನ್ನ ಹೆಂಡತಿ ಮಕ್ಕಳನ್ನ ಎಲ್ಲರನ್ನೂ ಕೂರಿಸಿ ಅದೇ ಪ್ರಶ್ನೆಯನ್ನ ಕೇಳ್ತಾನೆ. ಆದ್ರೆ ಅವರೆಲ್ಲರೂ ನೀನ್ ಮಾಡೋ ಪಾಪಕ್ಕೆ ನಾವ್ಯಾಕೆ ಹೊಣೆ ಅಂತ ಹೇಳ್ಬಿಡ್ತಾರೆ. ಆ ಕಠೋರ ಸತ್ಯ ಅವನಿಗೆ ದೊಡ್ಡ ಶಾಕ್ ಕೊಡ್ತು. ಆಗ ಅವನಿಗೆ ತಾನು ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ದೀನಿ ಅಂತ ಅರಿವಾಗಿದ್ದು. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ರತ್ನಾಕರ ನಾರದರ ಸಲಹೆಯಂತೆ ರಾಮನಾಮ ಜಪ ಮಾಡೋಕೆ ಶುರು ಮಾಡ್ತಾನೆ. ಇಲ್ಲಿಂದ ಅವನ ಕಠಿಣವಾದ ವರ್ಷಗಳ ಕಾಲದ ತಪಸ್ಸು ಶುರುವಾಯಿತು. ಅವರ ಧ್ಯಾನ ಎಷ್ಟೊಂದು ಆಳವಾಗಿತ್ತಂದ್ರೆ ವರ್ಷಗಳು ಉರುಳಿ ಹೋದದ್ದೇ ಗೊತ್ತಾಗ್ಲಿಲ್ಲ. ಅವರು ಒಂದೇ ಕಡೆ ಅಲುಗಾಡದೆ ಕೂತು ತಪಸ್ಸು ಮಾಡ್ತಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಅವರ ಇಡೀ ದೇಹದ ಸುತ್ತ ಒಂದು ದೊಡ್ಡ ಹುತ್ವೆ ಬೆಳೆದು ಅವರನ್ನ ಪೂರ್ತಿಯಾಗಿ ಮುಚ್ಚಿಬಿಡ್ತು. ಇಲ್ಲೇ ನೋಡಿ ಅವರ ಹೊಸ ಹೆಸರು ಹುಟ್ಟುಕೊಂಡಿದ್ದು. ಸಂಸ್ಕೃತದಲ್ಲಿ ವಲ್ಮೀಕ ಅಂದ್ರೆ ಹುತ್ತ ಅಂತ ಅರ್ಥ. ಇದೇ ಪದ ಅವರ ಹೊಸ ಐಡೆಂಟಿಟಿಯಾಗಿ ಬದಲಾಗತ್ತೆ. ಹೇಗೆ ವಾಲ್ಮೀಕಿದಿಂದ ಅಂದ್ರೆ ಆ ಹುತ್ತದಿಂದ ಹೊರಬಂದು ಪುನರ್ಜನ್ಮ ಪಡೆದಿದ್ರಿಂದಲೇ ಅವರಿಗೆ ವಾಲ್ಮೀಕಿ ಅನ್ನೋ ಹೆಸರು ಬಂತು. ಇದು ಅವರ ಶಾರೀರಿಕ ಮತ್ತು ಆಧ್ಯಾತ್ಮಿಕ ಎರಡೂ ರೀತಿಯ ಪುನರ್ಜನ್ಮದ ಸಂಕೇತವಾಗಿತ್ತು. ಸರಿ, ರತ್ನಾಕರ ಈಗ ಮಹರ್ಷಿ ವಾಲ್ಮೀಕಿಯಾದ. ಇದರ ನಂತರ ಅವರೊಳಗಿದ್ದ ಆ ಹೊಸ ಅರಿವು ಕಾವ್ಯವಾಗಿ ಹೇಗೆ ಹೊರಬಂತು ಅಂತ ನೋಡೋಣ. ನಿಜ ಹೇಳ್ಬೇಕಂದ್ರೆ ಇಲ್ಲಿಂದಲೇ ಕಾವ್ಯದ ಇತಿಹಾಸವೇ ಶುರುವಾಗುತ್ತೆ. ಒಂದು ದಿನ ವಾಲ್ಮೀಕಿ ನದಿ ತೀರದಲ್ಲೇ ಸ್ನಾನಕ್ಕೆ ಹೋಗಿದ್ದಾಗ ಅಲ್ಲಿ ಪ್ರೀತಿಯಿಂದ ಇದ್ದ ಒಂದು ಜೋಡಿ ಕ್ರೌಂಚ ಪಕ್ಷಿಗಳನ್ನ ನೋಡ್ತಾರೆ. ಆ ದೃಶ್ಯ ನೋಡೋಕೆ ತುಂಬಾನೇ ಚೆಂದಾಯಿತು. ಆದ್ರೆ ಇದ್ದಕ್ಕಿದ್ದ ಹಾಗೆ ಎಲ್ಲೋ ಇದ್ದ ಒಬ್ಬ ಬೇಡನ ಬಾಣ ಬಂದು ಗಂಡು ಹಕ್ಕಿಗೆ ತಗ್ಲಿಬಿಡ್ತು. ಪಾಪ ಅದು ಅಲ್ಲೇ ಪ್ರಾಣ ಬಿಡ್ತು. ಆ ಸುಂದರ ಕ್ಷಣ ಒಂದೇ ಸೆಕೆಂಡಲ್ಲೇ ಒಂದು ದುರಂತವಾಗಿ ಬದಲಾಯಿತು. ತನ್ನ ಜೋಡಿಯನ್ನ ಕಳ್ಕೊಂಡು ಅಳ್ತಿದ್ದ ಆ ಹೆಣ್ಣು ಹಕ್ಕಿಯನ್ನ ನೋಡಿ ವಾಲ್ಮೀಕಿಯವರ ಮನಸ್ಸು ದುಃಖ ಮತ್ತೆ ಕರುಣೆಯಿಂದ ತುಂಬಿ ಹೋಗುತ್ತೆ. ಆ ನೋವಿನಲ್ಲಿ ಅವರ ಬಾಯಿಂದ ಶಾಪದ ರೂಪದಲ್ಲಿ ಒಂದು ಮಾತು ಹೊರಬರುತ್ತೆ. ಆಶ್ಚರ್ಯ ಅಂದ್ರೆ ಅದು ಪರ್ಫೆಕ್ಟ್ ಆದ ಒಂದು ಛಂದಸ್ಸಿನಲ್ಲಿತ್ತು. ಇದೇ ನೋಡಿ ಇಡೀ ಜಗತ್ತಿನ ಮೊದಲ ಶ್ಲೋಕ ಅಂದ್ರೆ ಕಾವ್ಯದ ಮೊದಲ ಸಾಲು ಅಂತ ಇತಿಹಾಸದಲ್ಲಿ ದಾಖಲಾಗಿದ್ದು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ವಾಲ್ಮೀಕಿಯವರು ಸುಮ್ನೆ ರಾಮಾಯಣವನ್ನ ಬರೆದು ಸುಮ್ನಾಗ್ಲಿಲ್ಲ. ಅವರು ಆ ಮಹಾಕಾವ್ಯದ ಕಥೆಯೊಳಗೆ ಒಂದು ಮುಖ್ಯವಾದ ಪಾತ್ರ ಕೂಡ ಆಗಿದ್ರು. ಒಬ್ಬ ಲೇಖಕರಾಗಿ ಅವರು ಶ್ರೀರಾಮನ ಇಡೀ ಜೀವನದ ಕಥೆಯನ್ನ ಬರೆದ್ರು. ಅದೇ ಕಥೆಯೊಳಗಿನ ಒಂದು ಪಾತ್ರವಾಗಿ ಕಾಡಿಗೆ ಕಳಿಸಲ್ಪಟ್ಟ ಸೀತಾದೇವಿಗೆ ತಮ್ಮ ಆಶ್ರಮದಲ್ಲಿ ಆಸರೆ ಕೊಟ್ರು. ಅಷ್ಟೇ ಅಲ್ಲ, ಸೀತೆಯ ಅವಳಿ ಮಕ್ಕಳಾದ ಲವಕುಶರಿಗೆ ಗುರುಗಳಾಗಿ ಅವರಿಗೆ ತಮ್ಮ ಸ್ವಂತ ಅಪ್ಪನ ಕಥೆಯಾದ ರಾಮಾಯಣವನ್ನೇ ಹೇಳ್ಕೊಟ್ರು.
ಇದು ಒಂಥರ ಕಥೆಯೊಳಗೆ ಇನ್ನೊಂದು ಕಥೆ. ಅದ್ಭುತ ಅಲ್ವಾ? ವಾಲ್ಮೀಕಿ ಬರೆದ ರಾಮಾಯಣದಲ್ಲಿ ಬರೋಬ್ಬರಿ 24,000 ಶ್ಲೋಕಗಳು ಅಂದ್ರೆ ಪದ್ಯಗಳಿವೆ. ಯೋಚ್ನೆ ಮಾಡಿ, ಅವರ ಸಾಹಿತ್ಯ ಪ್ರತಿಭೆ ಮತ್ತು ಅವರ ಶ್ರಮ ಎಷ್ಟಿರ್ಬೇಡ ಅನ್ನೋದಕ್ಕೆ ಇದೇ ಸಾಕ್ಷಿ. ವಾಲ್ಮೀಕಿಯವರ ಜೀವನ ಮತ್ತು ಅವರ ರಾಮಾಯಣ ಇವತ್ತಿಗೂ ನಮಗೆಲ್ಲ ಸ್ಫೂರ್ತಿ ಕೊಡುತ್ತೆ. ಅವರ ಈ ದೊಡ್ಡ ಪರಂಪರೆಯನ್ನ ನೆನಪಿಸ್ಕೊಳ್ಳೋಕೆ ಪ್ರತಿ ವರ್ಷ ನಾವು ವಾಲ್ಮೀಕಿ ಜಯಂತಿಯನ್ನ ಆಚರಿಸ್ತೀವಿ. ಒಬ್ಬ ದರೋಡೆಕೋರನಿಂದ ಆದಿಕವಿಯಾದ ಅವರ ಈ ಪ್ರಯಾಣ ನಿಜಕ್ಕೂ ಎಲ್ಲರಿಗೂ ಒಂದು ದೊಡ್ಡ ಪಾಠ. ಹಾಗಿದ್ರೆ ಈ ಇಡೀ ಕಥೆ ನಮ್ಮ ಮುಂದೆ ಒಂದು ಆಳವಾದ ಪ್ರಶ್ನೆಯನ್ನ ಇಡುತ್ತೆ. ಒಬ್ಬ ವ್ಯಕ್ತಿಯಲ್ಲಿ ಆಗೋ ಬದಲಾವಣೆ ಇಡೀ ಇತಿಹಾಸದ ದಿಕ್ಕನ್ನೇ ಬದಲಾಯಿಸೋಕೆ ಸಾಧ್ಯನಾ? ಒಂದು ವೇಳೆ ರತ್ನಾಕರ ವಾಲ್ಮೀಕಿಯಾಗಿ ಬದಲಾಗ್ಲೇ ಇಲ್ಲ ಅಂದಿದ್ರೆ ಜಗತ್ತಿಗೆ ರಾಮಾಯಣ ಅನ್ನೋ ಮಹಾಕಾವ್ಯ ಸಿಕ್ತಿತ್ತಾ? ನಿಜವಾಗ್ಲೂ ಇದೊಂದು ಯೋಚನೆ ಮಾಡಬೇಕಾದ ವಿಷಯ.